ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಮದುವೆಗೆ ಒಪ್ಪದೆ ಅವಾಯ್ಡ್ ಮಾಡಿದಂತಹ ಪ್ರೇಯಸಿಯನ್ನ ಊಟಕ್ಕೆ ಕರೆದುಕೊಂಡು ಹೋಗಿ ಇದೀಗ ಕತ್ತು ಕುಯ್ದು ಕೊಂದಿರುವಂತಹ ಪ್ರಿಯಕರ. ಹೌದು ವೀಕ್ಷಕರೇ, ಈ ಪ್ರೀತಿ ಪ್ರೇಮ ಅನ್ನೋದು ಆಗಿಂದಾಗಿ ಎಲ್ಲಾ ವಯಸ್ಸಲ್ಲೂ ಸಹ ಕಂಡುಬರುವಂತಹ ಒಂದು ಸಾಧಾರಣ ವಿಚಾರ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಇವಾಗ ಏನು ಯೂತ್ಸ್ ಅಂತ ಬಂದಾಗ ಮದುವೆ ಆಗ್ಬೇಕು ಅಂತ ಎಷ್ಟೋ ವರ್ಷಗಳಿಂದ ಪ್ರೀತಿ ಮಾಡಿಕೊಂಡು ಎಲ್ಲಾ ರೀತಿಯಲ್ಲೂ ಸಹ ಒಪ್ಪಿಗೆಯನ್ನ ಪಡ್ಕೊಂಡಿರ್ತಾರೆ. ಆದ್ರೆ ಇನ್ನೇನು ಮದುವೆಗೆ ಸ್ವಲ್ಪ ಸಮಯ ಇದೆ, ಎಲ್ಲಾ ಕಡೆಯಿಂದ ಒಪ್ಪಿಗೆ ಸಿಕ್ಕಿದೆ ಅನ್ನುವಂತಹ ಸಮಯದಲ್ಲಿ ಯಾರೋ ಒಬ್ರು ಹಿಂದೇಟ್ ಹಾಕಿದ್ರು ಈ ರೀತಿ ನಡಿಬಾರದಂತಹ ಘಟನೆಗಳು ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಪ್ರಕರಣ ಉದಾಹರಣೆ ಆಗುತ್ತೆ. ಯಾಕೆ ಅಂತ ಅಂದ್ರೆ ಮನೆಯಲ್ಲಿ ಪ್ರೀತಿ ವಿಚಾರ ಸಹ ಗೊತ್ತಿದ್ರೂ ಸಹ ಮದುವೆಗೆ ಒಪ್ಪದೆ ಅವಾಯ್ಡ್ ಮಾಡಿದಂತಹ ಪ್ರೇಯಸಿಯನ್ನ ಇದೀಗ ಪ್ರಿಯಕರ ಕತ್ತು ಕೊಯ್ದು ಕೊಲೆ ಮಾಡಿರುವಂತಹ ಘಟನೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಪೈಪ್ಲೈನ್ ರಸ್ತೆಯಲ್ಲಿ ನಡೆದಿದೆ. ಭಾನುವಾರ ಅಂತ ಅಂದ್ರೆ ಜೂನ್ 28ರ ರಾತ್ರಿ 9:30 ಸರಿಸುಮಾರಿಗೆ ಈ ಘಟನೆ ನಡೆದಿರುವಂತದ್ದು. ಇನ್ನು 23 ವರ್ಷದ ಅಂಜಲಿ ಕೊಲೆಯಾದಂತಹ ಯುವತಿಯಾಗಿದ್ದಾಳೆ. ಇನ್ನು ಈ ಮೂಲಗಳ ಪ್ರಕಾರ ನೋಡೋದಾದ್ರೆ ಅಂಜಲಿ ಮತ್ತು ರಾಜೀವ್ ಕಳೆದ 3-4 ವರ್ಷಗಳಿಂದ ಪ್ರೀತಿಸ್ತಾ ಇರ್ತಾರೆ. ಇದೇ ರೀತಿ ಹಿಂದೆ ಕೆಲಸ ಮಾಡ್ತಾ ಇದ್ದಂತಹ ಜಾಗದಲ್ಲಿ ಪರಿಚಯವಾಗಿ ಬಳಿಕ ಪ್ರೀತಿ ಪ್ರೇಮ ಅನ್ನುವಂತಹ ಒಂದು ಬಲೆಯಲ್ಲಿ ಬಿದ್ದಿರ್ತಾರೆ ಅಂತಾನೆ ಹೇಳ್ಬೋದು. ಈ ವಿಚಾರ ಎರಡು ಮನೆಯವ್ರಿಗೂ ಸಹ ತಿಳಿದಿರುತ್ತೆ. ರಾಜೀವ್ಗೆ ಕ್ರಿಮಿನಲ್ ಹಿನ್ನೆಲೆ ಅಂದ್ರೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದಂತಹ ಕಾರಣ ಅಂಜಲಿ ಅವರ ಮನೆಯಲ್ಲಿ ಯಾವುದೇ ರೀತಿಯಲ್ಲೂ ಸಹ ಮದುವೆಗೆ ಒಪ್ಕೊಂಡಿರಲ್ಲ. ಹಲವು ಬಾರಿ ಮದುವೆಗೆ ಒಪ್ಸೋದಕ್ಕೆ ಟ್ರೈ ಮಾಡಿರ್ತಾರೆ, ಆದ್ರೂ ಸಹ ಯಾವುದೇ ರೀತಿಯಲ್ಲೂ ಸಹ ಮನೆಯಲ್ಲಿ ಒಪ್ಪಿಗೆಯನ್ನ ಸೂಚಿಸಿರಲ್ಲ. ಇದರಿಂದ ರಾಜೀವ್ ಒಂದು ಕಡೆ ರೋಸ್ ಹೋಗಿರ್ತಾನೆ ಅಂತಾನೆ ಹೇಳ್ಬೋದು. ಇನ್ನು ಇತ್ತೀಚೆಗೆ ಅಂಜಲಿ ಕೂಡ ಪೋಷಕರ ಒಪ್ಪಿಗೆಗೆ ಆಗಿರ್ಬೋದು, ಅವರ ಒತ್ತಾಯಕ್ಕಾಗಿರ್ಬೋದು, ಒಂದ್ ರೀತಿ ಮನೆಯವರ ಒತ್ತಾಯಕ್ಕೆ ಮಣ್ಬಿರ್ತಾಳೆ ಅಂತಾನೆ ಹೇಳ್ಬೋದು. ಆ ಎಲ್ಲಾ ಮಾತುಗಳನ್ನ ಕೇಳ್ಕೊಂಡು ರಾಜೀವ್ ಜೊತೆ ಅವಾಯ್ಡ್ ಮಾಡೋದಕ್ಕೆ ಇದೀಗ ಪ್ರಾರಂಭ ಮಾಡಿರ್ತಾಳೆ. ಇನ್ನು ಭಾನುವಾರ ಸಂಜೆ ರಾಜೀವ್ ಆತರ ಲವರ್ ಅಂತ ಅಂಜಲಿಯನ್ನ ಊಟಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಆ ವೇಳೆಯೂ ಸಹ ಮತ್ತೆ ಮದುವೆ ಪ್ರಸ್ತಾಪವನ್ನ ಮಾಡಿರ್ತಾನೆ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಮತ್ತೆ ಗಲಾಟೆ ಶುರುವಾಗಿದ್ದು ಕೊನೆಗೆ ಪೀಕ್ ಲೆವೆಲ್ಗೆ ಹೋಗಿದಂತಹ ಕಾರಣ ಅವನು ಕೋಪಗೊಂಡು ರಾಜೀವ್ ಪೈಪ್ಲೈನ್ ರಸ್ತೆಗೆ ಕರೆದುಕೊಂಡು ಹೋಗಿ ಅಂಜಲಿಯನ್ನ ಕತ್ತು ಕೊಯ್ದು ಕೊಲೆಯನ್ನ ಮಾಡಿದ್ದಾನೆ. ಇನ್ನು ನೇರವಾಗಿ ಧಾವಿಸಿದಂತಹ ಸ್ಥಳೀಯರು ತಕ್ಷಣ ಅಂಜಲಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅದಾಗಿಯೂ ಸಹ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಅಂಜಲಿ ಸಾವನ್ನಪ್ಪಿರುವಂತದ್ದು. ಇನ್ನು ವಿಚಾರ ಗೊತ್ತಾಗ್ತಾದಂತಹ ಬಳಿಕ ಘಟನಾ ಸ್ಥಳಕ್ಕೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಪ್ರಕರಣ ದಾಖಲಿಸಿಕೊಂಡು ಕೆಲವು ನಿಮಿಷಗಳಲ್ಲಿ ಆರೋಪಿಯನ್ನ ಇದೀಗ ಬಂಧಿಸಿರುವಂತದ್ದು. ಇನ್ನು ಸದ್ಯ ಕೊಲೆಯಾದಂತಹ ಅಂಜಲಿ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇದೀಗ ಇದರ ತನಿಖೆ ಸಹ ಮುಂದುವರೆದಿರುವಂತದ್ದು. ಒಟ್ಟಾರೆಯಾಗಿ ಪ್ರೀತಿಗೋಸ್ಕರ ಸಾಕಷ್ಟು ಜನ ನಾನಾ ರೀತಿಯ ಒಂದಷ್ಟು ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಪ್ರೀತಿ ಸಿಕ್ಕಿಲ್ಲ ಅನ್ನುವಂತಹ ಕಾರಣಕ್ಕೆ ಪ್ರೀತಿಸಿದ ಹುಡುಗಿ ಸಾಯಿಸೋ ಲೆವೆಲ್ಗೆ ಹೋಗೋದು ಎಲ್ಲೋ ಒಂದು ಕಡೆ ತಪ್ಪು ಅನ್ನುವಂಥದ್ದು ಇಲ್ಲಿ ಕಂಡುಬರುವುದು. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಪ್ರಕರಣಗಳು ಈ ರೀತಿ ನಡೆದಿದೆ. ಇದು ಪ್ರೀತಿ ಅಂತ ಹೇಳ್ತಾರ, ವ್ಯಾಮೋಹ ಅಂತಾರ, ಅಥವಾ ನಂದಾಗ್ಬೇಕು ಅನ್ನುವಂಥದ್ದಾಗುತ್ತಾ? ಇವೆಲ್ಲವೂ ಸಹ ನಿಮ್ಗೆ ಬಿಟ್ಟಿದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.